ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಚಾಪ್ಟರ್ನ ಈಗಾಗಲೇ ಶುರು ಮಾಡಿದ್ವಿ. ಸೊ ಅದರಲ್ಲಿ ಸಾಕಷ್ಟು ಟಾಪಿಕ್ಗಳನ್ನು ಕವರ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಅಂದರೆ ಆಕ್ಸಿಜನ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಕ್ಸಿಜನ್ ಕರ್ವನ್ನು ಡಿಸ್ಕಸ್ ಮಾಡ್ತೀವಿ. ಸೊ ನೀವಿನ್ನೂ ಈ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ಕೈಂಡ್ಲಿ ವಾಚ್ ದೋಸ್ ವಿಡಿಯೋಸ್ ಸೊ ದಟ್ ನಿಮಗೆ ನೆಕ್ಸ್ಟ್ ಟಾಪಿಕ್ಗಳು ಅರ್ಥ ಆಗುತ್ತೆ. ಸೊ ಇದೇ ತರಹ ನಾನು ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಚಾಪ್ಟರ್ ಮೇಲೂ ಕೂಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ನಾನು ನೀಟ್ನ PYQಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಇನ್ನು ಈ ಚಾಪ್ಟರ್ ಮೇಲೆ ಬಂದಿರುವಂಥ ನೀಟ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳನ್ನು ನಾನು ಸಪ್ರೇಟಾಗಿಯೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್. ಓಕೆ, ಸೊ ಇದ್ರ ಮೇಲೇ ನಿಮಗೆ ತುಂಬ ಕ್ವೆಶನ್ಗಳು ಬರುತ್ತೆ. ಓಕೆ, ಸೊ KCET-ನಲ್ಲಾಗಿರ್ಬೋದು, ನೀಟಲ್ಲಾಗಿರ್ಬೋದು ತುಂಬ ಕ್ವೆಶನ್ ಬರುತ್ತೆ. ಓಕೆ, ಸೊ ನಾವು ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ಸಲ್ಲಿ ಮೊದಲು ಆಕ್ಸಿಜನ್ ಯಾವ್ಯಾವ ತರಹ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಯಾವ್ಯಾವ ವೇಸಲ್ಲಿ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ನೋಡೋಣ. ಮೊದಲಿಗೆ ಆಕ್ಸಿಜನ್ ಹೇಗೆಲ್ಲ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂದರೆ 97% ಆಕ್ಸಿಜನ್ ನಮ್ಮ ಬಾಡಿಯಲ್ಲಿ ಟ್ರಾನ್ಸ್ಪೋರ್ಟ್ ಆಗೋದು RBC ಮುಖಾಂತರನೇ, ಅಂದರೆ ಬ್ಲಡ್ಡಲ್ಲಿ ಇರ್ತಾವಲ್ವ RBCಗಳು, ರೆಡ್ ಬ್ಲಡ್ ಸೆಲ್ಸು. ಸೊ ಅದ್ರ ಮುಖಾಂತರನೇ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಗೋದು. ಉಳಿದಿರೋ 3% ಮಾತ್ರ ಪ್ಲಾಸ್ಮಾದಲ್ಲಿ, ಬ್ಲಡ್ಡಲ್ಲಿ ಪ್ಲಾಸ್ಮಾದಲ್ಲಿ ಡಿಸಾಲ್ವ್ ಸ್ಟೇಟಲ್ಲಿ ಪ್ರೆಸೆಂಟ್ ಇರುತ್ತೆ. ಇನ್ನು ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಹೇಗೆಲ್ಲ ಹೋಗುತ್ತೆ ಅಂತಂದರೆ ನೋಡಿ, ಅದು 20 to 25% ಮಾತ್ರ RBC ಜೊತೆಗೆ ಸೇರ್ಕೊಂಡ್ಬಿಟ್ಟು ಹೋಗುತ್ತಂತೆ. ಓಕೆ, ಸೊ 20 to 25% ಮಾತ್ರ. ಇನ್ನುಳಿದಿರೋ 7% ಪ್ಲಾಸ್ಮಾದಲ್ಲಿ ಹೋಗುತ್ತೆ. ಓಕೆ, ಪ್ಲಾಸ್ಮಾ ಮುಖಾಂತರ ಹೋಗುತ್ತೆ. 70% ಹೋಗೋದು ಆ್ಯಸ್ ಅ ಬೈಕಾರ್ಬೋನೇಟ್ ಅಯಾನ್ಸ್. ಓಕೆ, ಸೊ ಬೈಕಾರ್ಬೋನೇಟ್ ಅಯಾನ್ಸ್ ಆಗಿಯೇ 70% ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಓಕೆ, ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಇದ್ರ ಬಗ್ಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನಿಮ್ಗೆ ಗೊತ್ತಾಯ್ತಲ್ವ ಇವಾಗ ಮ್ಯಾಕ್ಸಿಮಮ್ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಆ್ಯಸ್ ಬೈಕಾರ್ಬೋನೇಟ್ ಅಯಾನ್ಸ್. ಓಕೆ, ನಾವು ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ, ಆಯಿತಾ. ಇನ್ನು ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್. ಸೊ ಆಕ್ಸಿಜನ್ನ ಟ್ರಾನ್ಸ್ಪೋರ್ಟನ್ನು ನಾವು ಮೊದಲಿಗೆ ನೋಡೋಣ. ಓಕೆ, ಸೊ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂದರೆ ನಾನು ಆಕ್ಸಿಜನ್ನು ಇಂದ ಬ್ಲಡ್ RBC ಜೊತೆಗೆ ಸೇರಿಕೊಂಡು ಅಥವಾ RBC ಒಳಗಡೆ ಹೋಗಿಬಿಟ್ಟು ಅದೇನಾಗುತ್ತೆ ಬ್ಲಡ್ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳಿ. ಓಕೆ, ಸೊ ಏನಿದೆ ಹಾಗಿದ್ರೆ ಬ್ಲಡ್ಡಲ್ಲಿ ಅಂತಂದರೆ ಇಟ್ ಹ್ಯಾಸ್ ಹಿಮೋಗ್ಲೋಬಿನ್, ಹೌದಲ್ವಾ. ಸೊ ಹಿಮೋಗ್ಲೋಬಿನ್ ನಮ್ಮ ಬ್ಲಡ್ಗೆ ರೆಡ್ ಕಲರ್ ಕೊಡುವಂಥ ಪಿಗ್ಮೆಂಟ್, ರೆಡ್ ಕಲರ್ ಐರನ್ ಕಂಟೈನಿಂಗ್ ಪಿಗ್ಮೆಂಟ್ ಯಾವುದು, ಹಿಮೋಗ್ಲೋಬಿನ್. ಓಕೆ, ಸೊ ಇದೆಲ್ಲಿರುತ್ತೆ ಅಂತಂದರೆ RBC ಒಳಗಡೆ ಇರುತ್ತೆ. ಓಕೆ, ಸೊ ಈ ಆಕ್ಸಿಜನ್ ಏನು ಮಾಡುತ್ತೆ ಅಂತಂದರೆ ಇಟ್ ಬೈಂಡ್ಸ್ ಟು ಹಿಮೋಗ್ಲೋಬಿನ್. ಓಕೆ, ಸೊ ಬೈಂಡ್ ಆಗಿಬಿಟ್ಟು ಅದನ್ನೇನಂತ ಕರಿತೀವಿ ನಾವು, ಆಕ್ಸಿ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಓಕೆ, ಸೊ HB ಹಿಮೋಗ್ಲೋಬಿನ್ ಪ್ಲಸ್ ಆಕ್ಸಿಜನ್. ಓಕೆ, ಸೊ ಹಿಮೋಗ್ಲೋಬಿನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ HbO2 ಅಂದರೆ ಆಕ್ಸಿ ಹಿಮೋಗ್ಲೋಬಿನ್, ಹೌದಾ. ಸೊ ಒಂದು ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಗೆ 4 ಆಕ್ಸಿಜನ್ ಮಾಲಿಕ್ಯೂಲ್ಗಳು ಬೈಂಡ್ ಆಗುತ್ತೆ. ಓಕೆ, ಸೊ ಒಂದು HB ಇದೆ ಅಂತಂದರೆ ಇದಕ್ಕೆ 4 ಆಕ್ಸಿಜನ್ ಮಾಲಿಕ್ಯೂಲ್ಗಳು ಈ ರೀತಿ ಬೈಂಡ್ ಆಗುತ್ತೆ. ಓಕೆ, ಸೊ ನಿಮ್ಗೆ ಹೇಗೆ ಕಾರ್ಬನ್ನ ವ್ಯಾಲೆನ್ಸಿ 4 ಇದೆ ಅಲ್ವಾ, ಆ ತರಹ ಅದಕ್ಕೆ ಹೇಗೆ 4 ಹೈಡ್ರೋಜನ್ಗಳು ಅಟ್ಯಾಚ್ ಆಗುತ್ತೆ, ಆ ತರಹ ನೋಡಿ ಹಿಮೋಗ್ಲೋಬಿನಿಗೆ 4 ಆಕ್ಸಿಜನ್ ಮಾಲಿಕ್ಯೂಲ್ಗಳು ಅಟ್ಯಾಚ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನು ಈ ಬೈಂಡ್ ಆಗಬೇಕು ಅಂತಂದರೆ, ಈ ಆಕ್ಸಿ ಹಿಮೋಗ್ಲೋಬಿನ್ ಆಗಬೇಕು ಅಂತಂದರೆ ಇದಕ್ಕೂ ಕೂಡ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ಗಳು ಎಫೆಕ್ಟ್ ಮಾಡುತ್ತೆ. ಓಕೆ, ಸೊ ಅದ್ರ ಕುರಿತಾಗಿಯೇ ಇರುವಂಥದ್ದು ದಿಸ್ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್. ಓಕೆ, ಸೊ ಇವಾಗ ಯಾಕೆ ನಾವು ಇದನ್ನು ತಿಳ್ಕೊಳ್ಬೇಕು ಅನ್ನೋದು ಹೇಳ್ಬಿಡ್ತೀನಿ. ನೋಡಿ ಬ್ಲಡ್ಡಲ್ಲಿ ಇವಾಗ ಇಷ್ಟು ಕ್ಯಾರಿ ಆಗ್ತಾ ಇದೆ ಅಂತಂದರೆ ಇವಾಗ ಆಲ್ವಿಯೋಲೈ ಹತ್ರ ಹೋದ್ಮೇಲೆ ಏನಾಗಬೇಕು, ಇಲ್ಲಿಂದ ಆಕ್ಸಿಜನ್ ಆಲ್ವಿಯೋಲೈಗೆ ಹೋಗಬೇಕು, ಅಥವಾ ಇಲ್ಲಿಂದ ನೆಕ್ಸ್ಟ್ ಬಾಡಿ ಟಿಶ್ಯೂಗೆ ಬಂದಾಗ ಏನಾಗಬೇಕು, ಇಲ್ಲಿಂದ ಕೂಡ ಆಕ್ಸಿಜನ್ ಟಿಶ್ಯೂ ಒಳಗಡೆ ಹೋಗಬೇಕು, ಹೌದಾ. ಇಲ್ಲ ನಾನು ಬ್ಲಡ್ಡಲ್ಲೇ ಇರ್ತೀನಿ, ನಾನು ಹಿಮೋಗ್ಲೋಬಿನ್ ಜೊತೆಗೆ ಅಂಟ್ಕೊಂಡೇ ಇರ್ತೀನಿ ಅಂತಂದರೆ ಟಿಶ್ಯೂಗಳಿಗೆ ಹೇಗೆ ಸಿಗುತ್ತೆ, ಆಲ್ವಿಯೋಲೈ ಒಳಗಡೆ ಹೇಗೆ ಹೋಗುತ್ತೆ, ಆಲ್ವಿಯೋಲೈಯಿಂದ ಬ್ಲಡ್ಡಿಗೆ ಬರುತ್ತಲ್ವಾ, ಸೊ ಇವಾಗ ಬ್ಲಡ್ಡಿಂದ ಟಿಶ್ಯೂಗಳಿಗೆ ಹೇಗೆ ಹೋಗುತ್ತೆ, ಅದು ಹೋಗೋಕ್ಕಾಗಲ್ಲ, ಹೌದಾ. ಸೊ ಹಾಗಾಗಿ ಕೆಲವೊಂದು ಸರ್ತಿ ಏನಾಗಬೇಕು, ಇವಾಗ ಆಕ್ಸಿ ಹಿಮೋಗ್ಲೋಬಿನ್ ಇದ್ದಿದ್ದು ಬ್ರೇಕ್ ಡೌನ್ ಆಗಿ ಆಕ್ಸಿಜನ್ನನ್ನು ಒಳಗಡೆ ಕಳಿಸ್ಬೇಕು, ಹೌದಾ, ಬಿಟ್ಕೊಡ್ಬೇಕು ಆಕ್ಸಿಜನ್ನನ್ನು. ಓಕೆ, ಸೊ ಈ ಬಿಟ್ಕೊಡೋದಕ್ಕೆ ಹಾಗೂ ಇಲ್ಲಿ ಜಾಯಿನ್ ಆಗೋದಕ್ಕೆ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ಗಳು ಎಫೆಕ್ಟ್ ಮಾಡುತ್ತೆ. ಓಕೆ, ಸೊ ಏನೇನೆಲ್ಲ ಇದ್ದರೆ ಜಾಯಿನ್ ಆಗುತ್ತೆ, ಏನೇನೆಲ್ಲ ಇದ್ದರೆ ಆಕ್ಸಿಜನ್ಗೆ ಹಿಮೋಗ್ಲೋಬಿನ್ ಡೈವರ್ಸ್ ಕೊಡುತ್ತೆ ಅಂಥೇಳಿ ನೋಡೋಣ. ಓಕೆ, ಸೊ ಫಸ್ಟ್ 3 ಫ್ಯಾಕ್ಟರ್ಸ್ ಇದೆ. ಓಕೆ, ಸೊ ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ನೋಡಿ, ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಇಲ್ಲಿ ಬರ್ತಿದ್ದು ನೋಡಿ, ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಮೇಲೆ ಡಿಪೆಂಡ್ ಆಗುತ್ತೆ, ಹಾಗೂ ಹೈಡ್ರೋಜನ್ ಅಯಾನ್ಗಳ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂದ್ರೇನು, pH, ಹೌದಾ. ಸೊ pH ಬಗ್ಗೆ ನಾವು ನೋಡಿದ್ವಿ, ರೈಟ್, ಒಂದು ಕ್ವೆಶನಲ್ಲಿ. ಸೊ pHನ ಮೇಲೆ ಡಿಪೆಂಡ್ ಆಗುತ್ತೆ, ದಟ್ ಈಸ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್, ಹಾಗೂ ಟೆಂಪ್ರೇಚರ್ನ ಮೇಲೆ ಡಿಪೆಂಡ್ ಆಗುತ್ತೆ.
ಓಕೆ. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್, ಟೆಂಪ್ರೇಚರ್, ಈ ಮೂರು ಹೇಗೆಲ್ಲ ಇದೆ ಅನ್ನೋದ್ರ ಮೇಲೆ ಅದು ಆಕ್ಸಿಜನ್ ಜೊತೆ ಬೈಂಡ್ ಆಗಬೇಕಾ ಅಥವಾ ಆಕ್ಸಿಜನನ್ನು ಬಿಟ್ಕೊಡ್ಬೇಕಾ ಅಂತ ನೋಡುತ್ತೆ ಹಿಮೋಗ್ಲೋಬಿನ್. ಓಕೆ. ಸೊ ಇಲ್ಲಿ ನಮಗೆ ನೋಡುವಂಥದ್ದು ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಆಕ್ಸಿಜನ್ ಡಿಸೋಸಿಯೇಷನ್. ಸೊ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಯಾವ ತರಹ ಇರುತ್ತೆ, ಇಟ್ ಈಸ್ ಇನ್ ಸಿಗ್ಮಾಯ್ಡ್ ಶೇಪ್. ಓಕೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಟ್ ಈಸ್ ಇನ್ ಸಿಗ್ಮಾಯ್ಡ್ ಕರ್ವ್. ಓಕೆ. ಸೊ ಎಸ್ ಶೇಪಲ್ಲಿ ಇರುತ್ತೆ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್. ಓಕೆ. ಸೊ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವಲ್ಲಿ ಏನೇನೆಲ್ಲ ಎಕ್ಸ್ ಆ್ಯಕ್ಸಿಸಲ್ಲಿ ಏನಿರುತ್ತೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಒಂದು ಕಡೆ ಎಕ್ಸ್ ಆ್ಯಕ್ಸಿಸಲ್ಲಿದ್ದರೆ, ಇನ್ನೊಂದು ಕಡೆ ಎಷ್ಟು ಹಿಮೋಗ್ಲೋಬಿನ್ ಜೊತೆ ಬೈಂಡ್ ಆಗುತ್ತೆ ಅನ್ನುವಂಥದ್ದು. ಓಕೆ. ಸೊ ಸ್ಯಾಚುರೇಷನ್ ಆಫ್ ಹಿಮೋಗ್ಲೋಬಿನ್ ವಿತ್ ಆಕ್ಸಿಜನ್. ಓಕೆ. ಸೊ ಏನಾಗುತ್ತೆ ಯೂಶ್ವಲಿ ಅಂತ ನೋಡೋದಾದರೆ, ಈ ಕರ್ವನ್ನು ಮಾತ್ರ ನೋಡೋದಾದರೆ ಹೇಗೆಲ್ಲ ಆಕ್ಸಿಜನ್ನ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂದರೆ ಜಾಸ್ತಿ ಆಕ್ಸಿಜನ್ ಸಿಕ್ಕಂಗೆಲ್ಲ ಏನು ಮಾಡುತ್ತೆ ಹಿಮೋಗ್ಲೋಬಿನ್ನು ಅದ್ರ ಜೊತೆ ಜಾಯಿನ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಆಕ್ಸಿಜನ್ ಜಾಸ್ತಿ ಸಿಕ್ಕಂಗೆಲ್ಲ ಹಿಮೋಗ್ಲೋಬಿನ್ನು HbO2ನ ಫಾರ್ಮ್ ಮಾಡ್ತಾ ಹೋಗುತ್ತೆ, ಆಕ್ಸಿ ಹಿಮೋಗ್ಲೋಬಿನ್. ಆದರೆ ಒಂದು ಲೆವೆಲ್ಲಿಗೆ ಬಂದಮೇಲೆ ಅದೇನಾಗುತ್ತೆ, ಸ್ಯಾಚುರೇಟ್ ಆಗೋಗುತ್ತೆ. ಓಕೆ. ಸೊ ಸ್ಯಾಚುರೇಟ್ ಆಗುತ್ತೆ. ಓಕೆ. ಸೊ ಅದನ್ನೇ ಏನಂತ ಕರಿತೀವಿ, ಸ್ಯಾಚುರೇಷನ್ ಆಫ್ ಹಿಮೋಗ್ಲೋಬಿನ್ ವಿತ್ ಆಕ್ಸಿಜನ್. ಓಕೆ. ಸೊ ದಿಸ್ ಈಸ್ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್. ಓಕೆ. ನಾವು ಇದರಲ್ಲಿ ಯಾವ್ಯಾವುದೆಲ್ಲ ಫ್ಯಾಕ್ಟರ್ಸ್ ಅಂತ ಹೇಳಿದೆ ನಾನು, PCO2, H+ ಅಯಾನ್ ಕಾನ್ಸಂಟ್ರೇಷನ್ ಆ್ಯಂಡ್ ಟೆಂಪ್ರೇಚರ್. ಹೌದಾ. ಸೊ ಇವಾಗ ಹೇಗೆಲ್ಲ ಎಫೆಕ್ಟ್ ಮಾಡುತ್ತೆ ಅಂತ ನೋಡೋದಾದರೆ ಏನಾಗಬೇಕು ನಮಗೆ, ಆಲ್ವಿಯೋಲೈನಲ್ಲಿ ಏನಾಗಬೇಕಾಗಿತ್ತು, I'll just draw it again. ಓಕೆ. ಸೊ ಇದು ಆಲ್ವಿಯೋಲೈ, ಇದು ಬ್ಲಡ್ ಕ್ಯಾಪಿಲರಿ. ಹೌದಾ. ನೆಕ್ಸ್ಟ್ ಇದು ಟಿಶ್ಯೂ. ಓಕೆ. ಸೊ ಇದು ಟಿಶ್ಯೂ, ರೈಟ್, ಇದು ಟಿಶ್ಯೂ, ಇದು ಆಲ್ವಿಯೋಲೈ, ಇದು ಬ್ಲಡ್ ಕ್ಯಾಪಿಲರಿ. ಹೌದಾ. ಸೊ ಇವಾಗ ಆಲ್ವಿಯೋಲೈನಲ್ಲಿ ಏನಾಗಬೇಕು ರೀ, ನಮಗೆ ಹೊರಗಡೆಯಿಂದ ಆಕ್ಸಿಜನ್ ಬಂತು, ಈ ಆಕ್ಸಿಜನ್ನನ್ನು ಇವಾಗ ಬ್ಲಡ್ಡಲ್ಲಿ ಸೇರ್ಕೋಬೇಕಂದ್ರೆ ಇಲ್ಲಿ HbO2 ಆಗಬೇಕು. ಹೌದಾ. ಸೊ ಇಲ್ಲಿ HbO2 ಆಗಬೇಕು ಅಂತಂದರೆ ಏನೇನು ಫ್ಯಾಕ್ಟರ್ಸ್ ಇರಬೇಕು ಅಂದರೆ ನೋಡಿ, ದೇರ್ ಶುಡ್ ಬಿ PO2 ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು. ಸೊ ಜಾಸ್ತಿ ಆಕ್ಸಿಜನ್ ಇದ್ದಾಗ ಮಾತ್ರ ಹಿಮೋಗ್ಲೋಬಿನ್ ಬೈಂಡ್ ಆಗುತ್ತೆ. ಸೊ ಯಾಕೆ ಅಂತಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡು ಕಡಿಮೆ ಇರಬೇಕು, ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇರಬೇಕು. ಜಾಸ್ತಿ ಇದ್ದರೆ ಏನಾಗ್ಬಿಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೋಗಿ ತಾನು ಹಿಮೋಗ್ಲೋಬಿನ್ ಜೊತೆ ಸೇರ್ಕೊಂಡು ಬಿಡುತ್ತೆ. ಓಕೆ. ಸೊ ಕಾಂಪಿಟೇಟರು ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ಗೆ. ಸೊ ತಾನೇನಾದರೂ ಇತ್ತು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ತಾನೇ ಹೋಗಿ ಹಿಮೋಗ್ಲೋಬಿನ್ ಜೊತೆ ಜಾಯಿನ್ ಆಗಿಬಿಡುತ್ತೆ, ಆಕ್ಸಿಜನ್ ಜಾಯಿನ್ ಆಗೋಕ್ಕಾಗಲ್ಲ. ಓಕೆ. ಸೊ ಹಾಗಾಗಿ ಆಲ್ವಿಯೋಲೈನಲ್ಲಿ ಏನಿರಬೇಕು, ಕಾರ್ಬನ್ ಡೈಆಕ್ಸೈಡ್ನ ಪ್ರೆಷರ್ ಕಡಿಮೆ ಇರಬೇಕು, ಆಕ್ಸಿಜನ್ನ ಪ್ರೆಷರ್ ಜಾಸ್ತಿ ಇರಬೇಕು, ಆವಾಗ ಮಾತ್ರ HbO2 ಫಾರ್ಮ್ ಆಗುತ್ತೆ. ಅಲ್ಲದೆ ಮತ್ತಿನ್ನೇನಿರಬೇಕು ಅಂತಂದರೆ ನೋಡಿ, H+ ಅಯಾನ್ನ ಕಾನ್ಸಂಟ್ರೇಷನ್ ಕೂಡ ಕಡಿಮೆ ಇರಬೇಕು, ಹಾಗೂ ಟೆಂಪ್ರೇಚರ್ ಕೂಡ ಕಡಿಮೆ ಇರಬೇಕು. ಓಕೆ. ಸೊ ಎಲ್ಲ ಕಂಡೀಷನ್ಸ್ ಎಲ್ಲಿರುತ್ತೆ, ಆಲ್ವಿಯೋಲೈನಲ್ಲಿದೆ. ಓಕೆ. ಸೊ ಆಲ್ವಿಯೋಲೈನಲ್ಲಿ PCO2 ಕಡಿಮೆ ಇದೆ, ಆಕ್ಸಿಜನ್ ಜಾಸ್ತಿ ಇದೆ, H+ ಕೂಡ ಕಡಿಮೆ ಇದೆ, ಅದಾದ ನಂತರ ಟೆಂಪ್ರೇಚರು ಕೂಡ ಕಡಿಮೆನೇ ಇದೆ. ಓಕೆ. ಸೊ ಇದೆಲ್ಲ ಕಡಿಮೆ ಇದೆ, ಹಾಗಾಗಿ ಅದು ಆಕ್ಸಿಜನ್ನನ್ನು ಹಿಮೋಗ್ಲೋಬಿನ್ ಜೊತೆ ಸೇರೋದಕ್ಕೆ ಬಿಡ್ತಾ ಇದೆ. ಓಕೆ. ನೆಕ್ಸ್ಟ್ ಇವಾಗ ಟಿಶ್ಯೂ ಅಲ್ಲಿ ಬಂತು. ಓಕೆ. ಸೊ Hb+O2 HbO2 ಆಯಿತು. ಇವಾಗ ಟಿಶ್ಯೂಸಿಗೆ ಬಂತು. ಓಕೆ. ಸೊ HbO2ನ ತೊಗೊಂಡು ಬ್ಲಡ್ಡು ಟಿಶ್ಯೂಸಿಗೆ ಬಂತು. ಟಿಶ್ಯೂಸಲ್ಲಿ ಏನಾಗಬೇಕು, ಇವಾಗ ಆಕ್ಸಿಜನ್ನನ್ನು ಅದು ಟಿಶ್ಯೂಗೆ ಬಿಟ್ಕೊಡ್ಬೇಕು. ಹೌದಾ. ಟಿಶ್ಯೂಸ್ಗೆ ತೊಗೊಳ್ಳಿ ಆಕ್ಸಿಜನ್, ನೀವು ನಿಮ್ಮ ಆ್ಯಕ್ಟಿವಿಟೀಸ್ನ ಕ್ಯಾರಿ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಆಕ್ಸಿಜನ್ನನ್ನು ಕೊಡಬೇಕು ಇವಾಗ ಬ್ಲಡ್. ಹೌದಾ. ಸೊ ಹಾಗಿದ್ದರೆ ಏನಾಗಬೇಕು, ಈ ಕಂಡೀಷನ್ಸ್ ಎಲ್ಲ ಉಲ್ಟಾ ಆಗಬೇಕು. ಸೊ ಕಂಡೀಷನ್ಸ್ ಉಲ್ಟಾ ಆಗೋದಂದರೆ ಏನಾಗಬೇಕು, PO2 ಇಲ್ಲಿ ಕಡಿಮೆ ಆಗಬೇಕು. ಹೌದಾ. ಸೊ ಆಕ್ಸಿಜನ್ ಪ್ರೆಷರ್ ಕಡಿಮೆ ಇರಬೇಕು ಟಿಶ್ಯೂನಲ್ಲಿ. ಆಬ್ವಿಯಸ್ಲಿ ಕಡಿಮೆ ಇರುತ್ತೆ ರೀ ಟಿಶ್ಯೂನಲ್ಲಿ, ಬಿಕಾಸ್ ಇರೋ ಆಕ್ಸಿಜನ್ನನ್ನೆಲ್ಲ ಅದು ಬಳಸ್ಕೊಂಡ್ಬಿಟ್ಟು ಕಾರ್ಬನ್ ಡೈಆಕ್ಸೈಡನ್ನು ಪ್ರೊಡ್ಯೂಸ್ ಮಾಡ್ಕೊಂಡು ಕೂತ್ಕೊಂಡಿರುತ್ತೆ. ಹೌದಾ. ಸೊ ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಜಾಸ್ತಿ ಇದೆ, ಆ್ಯಂಡ್ ದೆನ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಇರುತ್ತೆ, ಆ್ಯಂಡ್ ಟೆಂಪ್ರೇಚರು ಕೂಡ ಜಾಸ್ತಿ ಇರುತ್ತೆ, ಸೆಲ್ಸಲ್ಲೆಲ್ಲ ಆ್ಯಕ್ಟಿವಿಟೀಸ್ ಆಗ್ತಾ ಇರೋದ್ರಿಂದ. ಓಕೆ. ಸೊ ಏನೇನೆಲ್ಲ ಇರಬೇಕು ಟಿಶ್ಯೂನಲ್ಲಿ, ಆಕ್ಸಿಜನ್ ಪ್ರೆಷರ್ ಕಡಿಮೆ ಇದೆ, ಕಾರ್ಬನ್ ಡೈಆಕ್ಸೈಡ್ ಪ್ರೆಷರ್ ಜಾಸ್ತಿ ಇದೆ, H+ ಅಯಾನ್ಸು ಜಾಸ್ತಿ ಇದೆ, ಟೆಂಪ್ರೇಚರು ಜಾಸ್ತಿ ಇದೆ. ಹಾಗಾಗಿ ಏನು ಮಾಡುತ್ತೆ, HbO2 ಆಯಿತು ಇಲ್ಲಿ ತನಕ ಅಂತೂ ನಾನು ಕರ್ಕೊಂಡು ಬಂದೆ, ಇನ್ಮೇಲೆ ನಿನ್ನ ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಏನು ಮಾಡುತ್ತೆ, ಹಿಮೋಗ್ಲೋಬಿನ್ ಅಲ್ಲೇ ಉಳ್ಕೊಳ್ಳುತ್ತೆ, ಆಕ್ಸಿಜನನ್ನು ಬಿಟ್ಕೊಡುತ್ತೆ. ಓಕೆ. ಸೊ ಆಕ್ಸಿಜನ್ನು ಇವಾಗ ಟಿಶ್ಯೂ ಒಳಗಡೆ ಹೋಯಿತು. ಓಕೆ. ಸೊ ಈ ತರಹ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಟೇಕ್ಸ್ ಪ್ಲೇಸ್. ಓಕೆ. ಅರ್ಥ ಆಯ್ತಲ್ವ ಇವಾಗ. ಸೊ ನೀವು ಇದನ್ನು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ಟಿಶ್ಯೂಸಲ್ಲಿ ಯಾವ ತರಹ ಇರುತ್ತೆ, ಆಲ್ವಿಯೋಲೈನಲ್ಲಿ ಯಾವ ತರಹ ಇರುತ್ತೆ, ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದು ನೀವು ನೋಡ್ಕೊಳ್ಬೇಕು. ಓಕೆ. ಸೊ ಅರ್ಥ ಆಯ್ತಲ್ವಾ. ನೆಕ್ಸ್ಟ್
ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, 100 ml ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಕ್ವಶನ್ ಬಂದಿತ್ತು ನೋಡಿ, ಜಸ್ಟ್ ನಾನು ನೀಟ್ದು ಕ್ವಶನ್ಸ್ ತೋರಿಸಿದ್ನಲ್ವಾ ಸ್ಟಾರ್ಟಿಂಗಲ್ಲಿ, ಅದರಲ್ಲಿ ಕ್ವಶನ್ ಬಂದಿತ್ತು ನೋಡಿ, 100 ml ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಕ್ಯಾನ್ ಡಿಲಿವರ್ ಹೌ ಮಚ್ ಆಕ್ಸಿಜನ್ ಟು ಟಿಶ್ಯೂಸ್ ಅಂತ ಬಂದಿತ್ತು, ಹೌದಾ. ಸೊ ದ ಆನ್ಸರ್ ಈಸ್ 5 ml. ಅಂದರೆ 100 ml ಆಕ್ಸಿಜನೇಟೆಡ್ ಬ್ಲಡ್ಡು ಎಷ್ಟು ಆಕ್ಸಿಜನ್ನನ್ನು ಟಿಶ್ಯೂಗೆ ಕೊಡಬಹುದು. ಓಕೆ, ಸೊ ಅದು 5 ml ಅಷ್ಟು ಆಕ್ಸಿಜನ್ನನ್ನು ಟಿಶ್ಯೂಗೆ ಕೊಡುತ್ತೆ. ಓಕೆ, 100 ml ಆಫ್ ಆಕ್ಸಿಜನೇಟೆಡ್ ಬ್ಲಡ್ 5 ml ಆಫ್ ಆಕ್ಸಿಜನ್ನನ್ನು ಟಿಶ್ಯೂಗಳಿಗೆ ಬಿಟ್ಕೊಡುತ್ತೆ. ನೆಕ್ಸ್ಟ್, ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಇವಾಗ ಆಕ್ಸಿಜನ್ದು ನೋಡಿದ್ವಿ, ಕಾರ್ಬನ್ ಡೈಆಕ್ಸೈಡ್ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಅಂತ ನೋಡೋದಾದರೆ, ಕಾರ್ಬನ್ ಡೈಆಕ್ಸೈಡ್ನು ಕೂಡ ಹಿಮೋಗ್ಲೋಬಿನ್ನೇ ಕ್ಯಾರಿ ಮಾಡುತ್ತೆ. ಓಕೆ, ಸೊ ಕಾರ್ಬನ್ ಡೈಆಕ್ಸೈಡ್ ಹಿಮೋಗ್ಲೋಬಿನ್ನಲ್ಲಿ ಸೇರ್ಕೊಂಡ್ಬಿಟ್ಟು ಏನು ಫಾರ್ಮ್ ಮಾಡುತ್ತೆ, ಕಾರ್ಬ್ ಅಮೀನೋ ಹಿಮೋಗ್ಲೋಬಿನನ್ನು ಫಾರ್ಮ್ ಮಾಡುತ್ತೆ. ಓಕೆ, ಸೊ HbCO2. ಓಕೆ, HbCO2 ಕಾರ್ಬ್ ಅಮೀನೋ ಹಿಮೋಗ್ಲೋಬಿನ್. ಸೊ ಎಷ್ಟು ಪರ್ಸೆಂಟ್ ಅಂದರೆ ನಾವು ನೋಡಿದ್ವಿ 20 to 25% ಮಾತ್ರ RBCನಲ್ಲಿ ಕ್ಯಾರಿ ಆಗೋದು. ಸೊ ಅದೇ ಏನು ಕಾರ್ಬ್ ಅಮೀನೋ ಹಿಮೋಗ್ಲೋಬಿನ್, ಯಾಕಂದರೆ RBCನಲ್ಲಿ ಹಿಮೋಗ್ಲೋಬಿನ್ ಇದೆ ಅಲ್ವಾ, ಸೊ ಅದ್ರ ಜೊತೆಗಂದರೆ ಕಾರ್ಬ್ ಅಮೀನೋ ಹಿಮೋಗ್ಲೋಬಿನ್ ಆಗಿ ಕ್ಯಾರಿ ಆಗುತ್ತೆ. ಓಕೆ, ಸೊ ಈ ಒಂದು ಕಾರ್ಬಮೀನ್ ಹಿಮೋಗ್ಲೋಬಿನ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗಬೇಕು ಹೇಗೆ ಅಂತಂದರೆ ನೋಡಿ, ಟಿಶ್ಯೂನಲ್ಲಿ ಏನಾಗುತ್ತೆ, PCO2 ಜಾಸ್ತಿ ಇದೆ, ಹೌದಾ. ಈಗ ತಾನೇ ನೋಡಿದ್ವಿ ಟಿಶ್ಯೂನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರೆಷರ್ ಜಾಸ್ತಿ ಇರುತ್ತೆ, ಆಕ್ಸಿಜನ್ ಪ್ರೆಷರ್ ಕಡಿಮೆ ಇದೆ. ಹಾಗಾಗಿ ಹಿಮೋಗ್ಲೋಬಿನ್ ಏನು ಮಾಡುತ್ತೆ ಅಂತ ಹೇಳಿದೆ ನಾನು, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇತ್ತು ಒಂದು ವೇಳೆ ಆಕ್ಸಿಜನ್ಗಿಂತ ಅಂದರೆ ಕಾರ್ಬನ್ ಡೈಆಕ್ಸೈಡೇ ಹೋಗಿ ಜಾಯಿನ್ ಆಗುತ್ತೆ. ಸೊ ಕಾರ್ಬ್ ಅಮೀನೋ ಹಿಮೋಗ್ಲೋಬಿನ್ ಫಾರ್ಮ್ ಆಯಿತು. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇವಾಗ ಕಾರ್ಬ್ ಅಮೀನೋ ಹಿಮೋಗ್ಲೋಬಿನ್ ಫಾರ್ಮ್ ಆಗಿಬಿಟ್ಟು ಅದು ಇವಾಗ ಬ್ಲಡ್ ಒಳಗಡೆ ಹೋಯಿತು. ಓಕೆ, ಸೊ ಬ್ಲಡ್ಡಲ್ಲಿ ಇವಾಗ ಏನು ಹೋಯಿತು, HbCO2 ಹೋಯಿತು. ಓಕೆ, ಎಲ್ಲಿಗೆ ಹೋಗುತ್ತೆ, ಆಲ್ವಿಯೋಲೈಗೆ ಹೋಗುತ್ತೆ. ನೆಕ್ಸ್ಟ್, ಆಲ್ವಿಯೋಲೈನಲ್ಲಿ ಏನಾಗುತ್ತೆ, ಆಲ್ವಿಯೋಲೈನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇದೆ, ಆಕ್ಸಿಜನ್ ಜಾಸ್ತಿ ಇದೆ, ಹೌದಾ. ಸೊ ಇವಾಗ ಏನಾಗುತ್ತೆ, ಅಗೇನ್ ಯಾವಾಗ ಇದ್ರದ್ದು ಪ್ರೆಷರ್ ಕಡಿಮೆ ಆಗುತ್ತೆ ಅವಾಗ ಏನು ಮಾಡುತ್ತೆ, ಹಿಮೋಗ್ಲೋಬಿನ್ನು ಕಾರ್ಬನ್ ಡೈಆಕ್ಸೈಡನ್ನು ಬಿಟ್ಕೊಟ್ಬಿಡುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ, ಇವಾಗ ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡು ಆಲ್ವಿಯೋಲೈಗೆ ಹೋಗುತ್ತೆ. ಓಕೆ, ಸೊ ಅಗೇನ್ ಇವಾಗ ಹಿಮೋಗ್ಲೋಬಿನ್ ಏನು ಮಾಡಿದ್ದು, ಹೋಗಿ ಆಕ್ಸಿಜನ್ ಇದೆಯಲ್ಲ ಆಕ್ಸಿಜನ್ ಜೊತೆ ಸೇರಿಕೊಳ್ಳುತ್ತೆ, ಟಿಶ್ಯೂಸ್ ಹತ್ರ ಬಂದು ಆಕ್ಸಿಜನ್ ಕೊಡುತ್ತೆ. ನೆಕ್ಸ್ಟ್ ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ತೊಗೊಳುತ್ತೆ, ಆಲ್ವಿಯೋಲೈ ಹತ್ರ ಹೋಗಿ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ. ಓಕೆ, ಸೊ ಈ ತರಹ ನಮ್ಮ ಬಾಡಿನಲ್ಲಿ ಆಕ್ಸಿಜನ್ನು ಕಾರ್ಬನ್ ಡೈಆಕ್ಸೈಡು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಓಕೆ, ಸೊ ಓನ್ಲಿ 20 to 25% ಮಾತ್ರ ಹೀಗಾಗುತ್ತೆ ಕಾರ್ಬನ್ ಡೈಆಕ್ಸೈಡ್. ಹಾಗಿದ್ರೆ ಉಳಿದಿರೋದು ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ನೋಡಿ, 70% ಆ್ಯಸ್ ಬೈಕಾರ್ಬೋನೇಟ್ ಅಯಾನ್ಸ್ ಆಗಿ ಟ್ರಾನ್ಸ್ಪೋರ್ಟ್ ಆಗುತ್ತೆ, HCO3 ಆಗಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಯಾವುದು, ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ಈ ತರಹ ಈ ಬೈಕಾರ್ಬೋನೇಟ್ಗಳನ್ನು ಫಾರ್ಮ್ ಮಾಡೋದಕ್ಕೆ ಒಂದು ಎನ್ಸೈಮ್ ಬೇಕು. ಯಾವುದು ಅಂತಂದರೆ ಕಾರ್ಬೋನಿಕ್ ಆ್ಯನ್ಹೈಡ್ರೇಸ್ ಅನ್ನೋ ಎನ್ಸೈಮ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ಕಾರ್ಬೋನಿಕ್ ಆ್ಯನ್ಹೈಡ್ರೇಸ್ ಕೂಡ ಎಲ್ಲಿದೆ, ಅದು ಕೂಡ RBCನಲ್ಲೇ ಇದೆ. ಓಕೆ, ಸೊ RBCನಲ್ಲಿ ಹೈ ಕಾನ್ಸಂಟ್ರೇಷನ್ ಆಫ್ ದಿಸ್ ಎನ್ಸೈಮ್ ಕಾರ್ಬೋನಿಕ್ ಆ್ಯನ್ಹೈಡ್ರೇಸ್ ಇರುತ್ತೆ. ಈ ಕಾರ್ಬೋನಿಕ್ ಆ್ಯನ್ಹೈಡ್ರೇಸ್ ಏನು ಮಾಡುತ್ತೆ ಅಂತಂದರೆ ನೋಡಿ, ಟಿಶ್ಯೂಸಲ್ಲಿದ್ದಾಗ, ಓಕೆ, ಸೊ ಟಿಶ್ಯೂಸಲ್ಲಿ ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ, ಹಾಗಾಗಿ ಏನು ಮಾಡುತ್ತೆ, ಅದು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬೋನಿಕ್ ಆ್ಯನ್ಹೈಡ್ರೇಸ್ ಏನಾಗುತ್ತೆ, ಅದು HCO3 ಅಯಾನ್ಸನ್ನು ಫಾರ್ಮ್ ಮಾಡಿಬಿಟ್ಟು ನಿಮಗೆ H+ ಅಯಾನ್ಸನ್ನು ರಿಲೀಸ್ ಮಾಡುತ್ತೆ. ಓಕೆ, ಸೊ ಹಾಗಾಗಿನೇ ಟಿಶ್ಯೂಸಲ್ಲಿ ನೋಡಿ H+ ಅಯಾನ್ಸ್ನ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ರೈಟ್. ಸೊ H+ ಅಯಾನ್ಸ್ನ ಕಾನ್ಸಂಟ್ರೇಷನ್ ಟಿಶ್ಯೂನಲ್ಲಿ ಯಾಕೆ ಜಾಸ್ತಿ ಇರುತ್ತೆ ಅಂತಂದರೆ ಬಿಕಾಸ್ ಆಫ್ ದಿಸ್ ರಿಯಾಕ್ಷನ್. ಅರ್ಥ ಆಯಿತಾ. ಸೊ ನಮ್ಗೆ ಇವಾಗ ಸದ್ಯಕ್ಕೆ ಇದು ಬೇಡ, ನಮ್ಗೆ ಇಷ್ಟೇ ಬೇಕು, ಕಾರ್ಬೋನಿಕ್ ಆ್ಯನ್ಹೈಡ್ರೇಸ್ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡುತ್ತೆ, ಬೈಕಾರ್ಬೋನೇಟ್ ಅಯಾನ್ಸನ್ನಾಗಿ ಫಾರ್ಮ್ ಮಾಡುತ್ತೆ ಇನ್ ದ ಟಿಶ್ಯೂಸ್. ಓಕೆ, ಫಾರ್ಮ್ ಮಾಡಿದ ಮೇಲೆ ಇವಾಗ ನೆಕ್ಸ್ಟ್ ಆಲ್ವಿಯೋಲೈನಲ್ಲಿ ಏನಾಗುತ್ತೆ ಅಂತಂದರೆ, ಆಲ್ವಿಯೋಲೈಗೆ ಇವಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಬೇಕಂದ್ರೆ ಈ ಬೈಕಾರ್ಬೋನೇಟ್ ಅಯಾನಿಂದ ರಿಲೀಸ್ ಆಗಬೇಕು. ಈ ಕೆಲಸನೂ ಮಾಡೋದು ಕಾರ್ಬೋನಿಕ್ ಆ್ಯನ್ಹೈಡ್ರೇಸೇ, ಬಟ್ ಯಾವ ಪ್ಲೇಸಲ್ಲಿದ್ದೀನಿ ಅನ್ನೋದ್ರ ಮೇಲೆ ಅದು ಕೆಲಸ ಮಾಡುತ್ತೆ. ಟಿಶ್ಯೂನಲ್ಲಿದ್ದಾಗ ಅದು ಬೈಕಾರ್ಬೋನೇಟ್ ಅಯಾನ್ಸನ್ನು ಫಾರ್ಮ್ ಮಾಡುತ್ತೆ, ಆಲ್ವಿಯೋಲೈ ಹತ್ರ ಬಂದಾಗ ಏನು ಮಾಡುತ್ತೆ, ಅಲ್ಲಿ CO2 ಕಡಿಮೆ ಇದೆ ಪ್ರೆಷರು, ಹಾಗಾಗಿ ಏನು ಮಾಡುತ್ತೆ, ಆ HCO3 ಅಯಾನನ್ನು ಏನು ಮಾಡುತ್ತೆ, ಅದು ಎರಡನ್ನೂ ಬೇರೆ ಬೇರೆಯಾಗಿ ಮಾಡುತ್ತೆ. ಓಕೆ, ಸೊ CO2 ಅನ್ನು ರಿಲೀಸ್ ಮಾಡಿ ಹೋಗು ಆಲ್ವಿಯೋಲೈಗೆ ಅಂಥೇಳಿ ಕಳಿಸುತ್ತೆ. ಓಕೆ, ಅರ್ಥ ಆಯಿತಾ. ಟಿಶ್ಯೂನಲ್ಲಿದ್ದಾಗ ಬೈಕಾರ್ಬೋನೇಟ್ ಅಯಾನ್ಸನ್ನು ಫಾರ್ಮ್ ಮಾಡುತ್ತೆ, ಆಲ್ವಿಯೋಲೈನಲ್ಲಿದ್ದಾಗ ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡುತ್ತೆ. ಓಕೆ, ಸೊ ಈ ರಿಯಾಕ್ಷನ್ ಟಿಶ್ಯೂನಲ್ಲಿದ್ದಾಗ ಈ ತರಹ ಕ್ಯಾರಿ ಔಟ್ ಆಗುತ್ತೆ, ಆಲ್ವಿಯೋಲೈನಲ್ಲಿದ್ದಾಗ ರಿಯಾಕ್ಷನ್ ರಿವರ್ಸಲ್ಲಿ ಇರುತ್ತೆ. ಎರಡನ್ನೂ ಮಾಡೋ ಎನ್ಸೈಮು ಕಾರ್ಬೋನಿಕ್ ಆ್ಯನ್ಹೈಡ್ರೇಸ್. ಓಕೆ, ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಆಯಿತಾ. ಸೊ
ನೆಕ್ಸ್ಟ್ ಪ್ರೆಷರ್ ಎಲ್ಲೆಲ್ಲಿ ಏನೇನು ತರಹ ಇರುತ್ತೆ ಅಂತ ಹೇಳಿ ನಾನು ಜಸ್ಟ್ ಹೇಳಿದ್ನಲ್ವ, ಸೊ ಅದನ್ನೇ ಇಲ್ಲಿ ಕೊಟ್ಟಿರೋದು. ಓಕೆ, ನೆಕ್ಸ್ಟ್ ಎವ್ರಿ 100 ml ಆಫ್ ಡಿಆಕ್ಸಿಜನೇಟೆಡ್ ಬ್ಲಡ್ ಡಿಲಿವರ್ಸ್ ಅಪ್ರಾಕ್ಸಿಮೇಟ್ಲಿ 4 ml ಆಫ್ CO2 ಟು ದ ಆಲ್ವಿಯೋಲೈ. ಓಕೆ, ನೋಡಿ, ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತಂದರೆ ಕಾರ್ಬನ್ ಡೈಆಕ್ಸೈಡನ್ನು ಹೊಂದಿರುವಂತಹ ಬ್ಲಡ್ ಏನಿದೆ, 100 ml ಬ್ಲಡ್, ಅದು ಆಲ್ವಿಯೋಲೈಗೆ 4 ml ಅಷ್ಟು ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡುತ್ತೆ. ಇಲ್ಲೇನು ನೋಡಿದ್ವಿ, 100 ml ಆಫ್ ಆಕ್ಸಿಜನೇಟೆಡ್ ಬ್ಲಡ್ಡು ಟಿಶ್ಯೂಗಳಿಗೆ 5 ml ಆಫ್ ಬ್ಲಡ್ಡನ್ನು ಆಕ್ಸಿಜನನ್ನು ರಿಲೀಸ್ ಮಾಡಿದರೆ, ಇಲ್ಲಿ 4 ml ಆಫ್ ಕಾರ್ಬನ್ ಡೈಆಕ್ಸೈಡನ್ನು ಆಲ್ವಿಯೋಲೈಗೆ ರಿಲೀಸ್ ಮಾಡುತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ದೇ ಆರ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೆಕ್ಸ್ಟ್, ಹೇಗೆ ರೆಸ್ಪಿರೇಷನ್ ರೆಗ್ಯುಲೇಟ್ ಆಗುತ್ತೆ ಅಂತಂದರೆ, ನೋಡಿ, ನಮ್ಮ ಬ್ರೇನಲ್ಲಿ ಮೆಡುಲಾ ರೀಜನ್ನಲ್ಲಿ ಒಂದು ರೆಸ್ಪಿರೇಟರಿ ರಿದಮ್ ಸೆಂಟರ್ ಇದೆ. ಅದಲ್ಲದೆ ಇನ್ನೊಂದು ಸೆಂಟರು ಪಾನ್ಸ್ ರೀಜನ್ನಲ್ಲಿ ನ್ಯೂಮೋಟ್ಯಾಕ್ಸಿಕ್ ಸೆಂಟರ್ ಅಂತ ಇದೆ. ಓಕೆ, ಸೊ ಅದು ಕೂಡ ನಮ್ಮ ಬ್ರೀತಿಂಗನ್ನು ಅದು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್, ಹೈಲಿ ಸೆನ್ಸಿಟಿವ್ ಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಅಯಾನ್ಸ್. ಓಕೆ, ಸೊ ಎಷ್ಟು H+ ಅಯಾನ್ಸ್ ಇದೆ, ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಇದೆ ಅನ್ನೋದ್ರ ಮೇಲೆ ನಾವು ಎಕ್ಸ್ಪಿರೇಷನ್ ಮಾಡಬೇಕಾ ಅಥವಾ ನಾವು ಉಸಿರನ್ನು ತಗೊಳ್ಬೇಕಾ ಅಥವಾ ಉಸಿರನ್ನು ಬಿಡಬೇಕಾ ಅನ್ನೋದು ಕೂಡ ನಮ್ಮ ಬ್ರೈನ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಓಕೆ, ಇನ್ನು ರೋಲ್ ಆಫ್ ಆಕ್ಸಿಜನ್ ಈಸ್ ಕ್ವೈಟ್ ಇನ್ಸಿಗ್ನಿಫಿಕೆಂಟ್. ಅಂದರೆ ಆಕ್ಸಿಜನ್ನ ರೋಲ್ ಎಲ್ಲೂ ಇಂಪಾರ್ಟೆಂಟ್ ಆಗಲೇ ಇಲ್ಲ ನಮಗೆ, ಹೌದಾ? ಯಾಕಂದರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅನ್ನೋದ್ರ ಮೇಲೆ ನಾವು ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ಸನ್ನು ಇದುವರೆಗೂ ಸ್ಟಡಿ ಮಾಡಿದ್ದು. ಓಕೆ, ಬಿಕಾಸ್ ಇನ್ ಕೇಸ್ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದ್ದರೆ ಅದೇ ಬೈಂಡ್ ಆಗ್ತಿತ್ತು, ಕಡಿಮೆ ಇದ್ದರೆ ಆಕ್ಸಿಜನನ್ನು ಬೈಂಡ್ ಆಗೋಕ್ಕೆ ಬಿಡ್ತಾಯಿತ್ತು. ಓಕೆ, ಸೊ ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ನ ಕಾನ್ಸಂಟ್ರೇಷನ್ನೇ ತುಂಬ ಇಂಪಾರ್ಟೆಂಟ್ ಫಾರ್ ದ ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್. ಓಕೆ, ಸೊ ಇಲ್ಲಿಗೆ ಆಲ್ಮೋಸ್ಟ್ ನಿಮ್ಮ 90% ಆಫ್ ದ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಇನ್ನು ಉಳಿದಿರೋ 10%ಅಲ್ಲೇ ನಿಮಗೆ ಒಂದೊಂದು ಕ್ವೆಶನ್ ಬರುತ್ತೆ. ಓಕೆ, ಸೊ ಹಾಗಾಗಿ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು ರೆಸ್ಪಿರೇಟರಿ ಡಿಸಾರ್ಡರ್. ಜಸ್ಟ್ ಒಂದು 3 to 4 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಿಬಿಡ್ತೀನಿ ನೋಡಿ. ಓಕೆ, ಸೊ ಅಸ್ತಮಾ ಏನಿದೆಯಲ್ಲ, ಸೊ ಅಸ್ತಮಾ ಅಂತಂದರೆ ನಾವು ಕನ್ನಡದಲ್ಲೂ ಅಸ್ತಮಾ ಅಂತಲೇ ಕರಿತೀವಿ, ಹೌದಾ? ಸೊ ಅಸ್ತಮಾದಲ್ಲಿ ಏನಾಗುತ್ತೆ, ದೇರ್ ಈಸ್ ಡಿಫಿಕಲ್ಟಿ ಇನ್ ಬ್ರೀತಿಂಗ್. ಓಕೆ, ಸೊ ಉಸಿರಾಡೋಕೆ ಅವ್ರಿಗೆ ಕಷ್ಟ ಆಗುತ್ತೆ. ಇಟ್ ಕಾಸಸ್ ವೀಸಿಂಗ್, ಹೌದಾ? ಸೊ ಅವ್ರಿಗೆ ಉಸಿರಾಡುವಾಗ ಸೌಂಡ್ ಬರ್ತಾ ಇರುತ್ತೆ, ಹೌದಾ? ಸೊ ಇಟ್ ಕಾಸಸ್ ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಆ್ಯಂಡ್ ವೀಸಿಂಗ್. ಯಾಕೆ ಹೀಗಾಗುತ್ತೆ ಅಂತಂದರೆ, ದೇರ್ ಈಸ್ ಇನ್ಫ್ಲಮೇಷನ್ ಆಫ್ ಬ್ರಾಂಕೈ ಆ್ಯಂಡ್ ಬ್ರಾಂಕಿಯೋಲ್ಸ್. ಓಕೆ, ಸೊ ಲಂಗ್ಸಲ್ಲಿ ನಾವು ನೋಡಿದ್ವಲ್ವ, ಸೊ ದೀಸ್ ಬ್ರಾಂಕೈ ಮತ್ತು ಅದರ ಬ್ರಾಂಕಿಯೋಲ್ಸ್ಗಳೇನಾದರೂ ಇನ್ಫ್ಲಮೇಷನ್ ಆದರೆ, ಅಂದರೆ ಅವುಗಳೇನಾದರೂ ಸ್ವೆಲ್ ಆಗಿಬಿಟ್ವು ಅಂತಂದರೆ ಆವಾಗ ಗಾಳಿ ಈಸಿಯಾಗಿ ಪಾಸ್ ಆಗೋಕ್ಕಾಗಲ್ಲ, ಹೌದಾ? ಸೊ ಹಾಗಾಗಿನೇ ಅಲ್ಲಿ ನಮಗೆ ಅವ್ರಿಗೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ದಟ್ ಈಸ್ ಅಸ್ತಮಾ. ಓಕೆ, ಸೊ ಅಸ್ತಮಾದಲ್ಲಿ ಹೀಗಾಗುತ್ತೆ. ನೆಕ್ಸ್ಟ್, ಆ್ಯಂಫಿಝೀಮಾದಲ್ಲಿ ಏನಾಗುತ್ತೆ ಅಂದರೆ, ಆ್ಯಂಫಿಝೀಮಾ ಈಸ್ ಅ ಕ್ರೋನಿಕ್ ಡಿಸಾರ್ಡರ್. ಕ್ರೋನಿಕ್ ಅಂತಂದರೆ ತುಂಬ ದಿನಗಳಿಂದ ಇರುವಂತಹ ರೋಗನ ನಾವು ಕ್ರೋನಿಕ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ, ಆಲ್ವಿಯೋಲಾರ್ ವಾಲ್ಸ್ ಆರ್ ಡ್ಯಾಮೇಜ್ಡ್. ಓಕೆ, ಸೊ ಆಲ್ವಿಯೋಲೈಗಳೇನಿದಾವಲ್ವ, ಸೊ ಇದರ ವಾಲ್ಸ್ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ, ಇದ್ರ ಲೇಯರ್ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಯಾಕೆ ಅಂತಂದರೆ, ಸಿಗರೇಟ್ ಸ್ಮೋಕಿಂಗ್. ನೋಡಿ, ಒಂದು ಕ್ವೆಶನ್ ನೋಡಿದ್ವಲ್ವ ನಾವು, ಯಾವುದು ಇದರಲ್ಲಿ ಮೇಜರ್ ಕಾಸ್ ಆಫ್ ಸಿಗರೇಟ್ ಸ್ಮೋಕಿಂಗಿಂದ ಬರುವಂಥದ್ದು ರೋಗ ಅಂತಂದರೆ ದಟ್ ಈಸ್ ಆ್ಯಂಫಿಝೀಮಾ. ಓಕೆ, ಸೊ ಇದ್ರ ಮೇಲೆ ಕ್ವೆಶನ್ ನೋಡಿದ್ವಿ ನೋಡಿ, ಇದ್ರ ಮೇಲೂ ಕ್ವೆಶನ್ ಬಂದಿತ್ತು, ಅಸ್ತಮಾ ಮೇಲೂ ಕ್ವೆಶನ್ ಬಂದಿತ್ತು ನೀಟಲ್ಲಿ, ಹೌದಾ? ಸೊ ಇದರಲ್ಲಿ ಏನಾಗುತ್ತೆ, ಆಲ್ವಿಯೋಲೈ ವಾಲ್ಸ್ಗಳು ಡ್ಯಾಮೇಜ್ ಆಗಿಬಿಟ್ರೆ ಏನಾಗುತ್ತೆ, ರೆಸ್ಪಿರೇಟರಿ ಸರ್ಫೇಸ್ ಕಡಿಮೆ ಆಗಿಬಿಡುತ್ತೆ, ಹೌದಾ? ಸೊ ಜಾಸ್ತಿ ಎಕ್ಸ್ಚೇಂಜ್ ಆಗೋಕ್ಕಾಗಲ್ಲ ಗ್ಯಾಸಸ್. ಓಕೆ, ಸೊ ಹಾಗಾಗಿ ಇದಕ್ಕೆ ಕಾರಣ ಏನು ಅಂತಂದರೆ, ಸಿಗರೇಟ್ ಸ್ಮೋಕಿಂಗ್ ಮಾಡೋದ್ರಿಂದ ಈ ಒಂದು ಆ್ಯಂಫಿಝೀಮಾ ಬರುತ್ತೆ. ಓಕೆ, ಸೊ ಇದರಲ್ಲಿ ಆಲ್ವಿಯೋಲೈಗಳು ಡ್ಯಾಮೇಜ್ ಆಗಿರುತ್ತೆ. ಸೊ ಲಾಸ್ಟ್ ಒನ್ ಏನು ಅಂತಂದರೆ, ಅಕ್ಯುಪೇಷನಲ್ ರೆಸ್ಪಿರೇಟರಿ ಡಿಸಾರ್ಡರ್ಸ್. ಅಂದರೆ ಅಕ್ಯುಪೇಷನ್ ಅಂತಂದರೆ ಅವ್ರು ಮಾಡ್ತಾ ಇರುವಂಥ ಉದ್ಯೋಗದಿಂದ ಬರುವಂತಹ ರೆಸ್ಪಿರೇಟರಿ ಡಿಸಾರ್ಡರ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಡಸ್ಟ್ ಇರುತ್ತೆ, ಹೌದಾ? ಅಥವಾ ಸ್ಟೋನ್ ಬ್ರೇಕಿಂಗ್ ಇಂಡಸ್ಟ್ರೀಸಲ್ಲಿ, ಓಕೆ, ಕಲ್ಲು ಒಡೆಯುವಂಥ ಇಂಡಸ್ಟ್ರೀಸ್ ಅಥವಾ ಕಲ್ಲು ಒಡೆಯುವಂಥ ಕೆಲಸ ಮಾಡ್ತಾ ಇರ್ತಾರೆ, ಗ್ರೈಂಡಿಂಗ್ ಆಫ್ ಸ್ಟೋನ್ಸ್ ಅದೆಲ್ಲ ಮಾಡುವಾಗ ಏನು ಬರುತ್ತೆ, ಡಸ್ಟ್ ಬರುತ್ತೆ, ಹೌದಾ? ಸೊ ಆ ಧೂಳು ಏನಿದೆಯಲ್ಲ, ಸೊ ಅದರಿಂದ ನಮ್ಮ ಬಾಡಿಗೆ ತುಂಬ ದಿನಗಳ ಕಾಲ ಅದಕ್ಕೆ ಎಕ್ಸ್ಪೋಸ್ ಆದ್ವಿ ಆ ಥರ ಡಸ್ಟ್ಗೆ ಅಂತಂದರೆ, ಅದರಿಂದ ಏನಾಗುತ್ತೆ, ಇನ್ಫ್ಲಮೇಷನ್ ಲೀಡಿಂಗ್ ಟು ಫೈಬ್ರೋಸಿಸ್. ಸೊ ಫೈಬ್ರೋಸಿಸ್ ಅಂತಂದರೆ ಫೈಬ್ರಸ್ ಟಿಶ್ಯೂಸ್ ಏನಿರುತ್ತೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮಲ್ಲಿ, ಅವುಗಳೆಲ್ಲ ಉಬ್ಕೊಂಡು ಬಿಡುತ್ತೆ. ಓಕೆ, ಸೊ ಅವುಗಳಲ್ಲಿ ಬಾವು ಬಂದು ಇನ್ಫ್ಲಮೇಷನ್ ಆಗಿಬಿಟ್ಟು ಅದರಿಂದ ಏನಾಗುತ್ತೆ, ಇಟ್ ಕಾಸಸ್ ದ ಸೀರಿಯಸ್ ಲಂಗ್ ಡ್ಯಾಮೇಜ್. ಓಕೆ, ಸೊ ನಮ್ಮ ಲಂಗ್ಸ್ಗೆ ಡ್ಯಾಮೇಜ್ ಆಗುತ್ತೆ ಸೀರಿಯಸ್ ಆಗಿ. ಹಾಗಾಗಿ ಅಂಥ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡುವಂಥ ವರ್ಕರ್ಸ್ಗಳು ಕಂಪಲ್ಸರಿಯಾಗಿ ಪ್ರೊಟೆಕ್ಟಿವ್ ಮಾಸ್ಕನ್ನು ಅವರು ಬಳಸಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಏನಾಗಿತ್ತು ಅಂತಂದರೆ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಐ ಹೋಪ್ ನಿಮಗೆ ಎಲ್ಲ ಟಾಪಿಕ್ಕೂ ನಾನು ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಹಾಗೆ ಈ ಶಾರ್ಟಾಗಿ ನಾನು ಏನು ಬರೆದಿದ್ದೀನಿ ಇದನ್ನೆಲ್ಲ ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಹೈಲೈಟ್ ಮಾಡಿರೋದನ್ನೆಲ್ಲ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ
ಇನ್ನೊಂದು ಸರ್ತಿ ಓದಿ ನೀವು ಈ ಚಾಪ್ಟ್ರನ್ನ, ಆಯಿತಾ. ಸೊ ಈ ಎಲ್ಲ ಟಾಪಿಕ್ ಮೇಲೆ ಬಂದಿರುವಂತಹ ನೀಟ್ ಕ್ವೆಶನ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋನ ನೋಡಿ ನಿಮಗೆ ನಾನು ಎಲ್ಲ ಕ್ವೆಶನ್ಸ್ ಏನೇನು ಬಂದಿದೆ, ಸೊ ಅದಕ್ಕೆ ಏನೇನು ರೈಟ್ ಆನ್ಸರ್ ಅಂತ ಹೇಳಿ ಎಲ್ಲ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ವಿಡಿಯೋನ ನೋಡಿಬಿಟ್ರೆ ನಿಮಗೆ ಕಂಪ್ಲೀಟ್ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಹ್ಯಾಪಿ